ಅದು 2 ವರ್ಷದ ಪುಟ್ಟ ಮಗು. ತಂದೆ ಮಾಡಿದ ಒಂದೊಂದು ನೀಚ ಕೆಲಸದಿಂದ ಪಾಪ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸ್ತಿದೆ. ಹೆತ್ತವರಿಗೆ ಹೆಗಣಾನು ಮುದ್ದು ಅಂತಾರೆ, ಆದರೆ ಈತ ಮಾಡಿದ ಈ ಕೃತ್ಯ ನೋಡಿದ್ರೆ ಎಂಥವರ ರಕ್ತವೂ ಕುದಿಯುತ್ತೆ. ಅಷ್ಟಕ್ಕೂ ಈ ಪಾಪಿಯಪ್ಪ ಮಾಡಿದ್ದಾದ್ರೂ ಏನು ಅಂತೀರಾ? ಟೇಕ್ ಅ ಲುಕ್. ಕೈಯಲಿ ಬೊಂಬೆಯೂ ನೀನು, ಚಿಕಿತ್ಸೆಗೆ ಹಣವಿಲ್ಲದೆ ಮಗುವಿಗೆ ವಿಷ ಉಣಿಸಿದ ತಂದೆ, ಆಹಾರ ನೀಡಲು ಹಾಕಿದ್ದ ಪೈಪ್ ಮೂಲಕ ವಿಷ. ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ನೆರಳಾಡುತ್ತಿರುವ ಮಗುವಿನ ಹೆಸರು ಜೋಯಲ್ ಅಂತ. ಈ ಮಗುವಿನ ಈ ಸ್ಥಿತಿಗೆ ಕಾರಣ ಬೇರೆ ಯಾರೂ ಅಲ್ಲ, ಜನ್ಮ ಕೊಟ್ಟ ತಂದೆ ಮುನಿಕೃಷ್ಣನೇ ಈ ಮಗುವಿಗೆ ಇಂತಹ ದುಸ್ಥಿತಿಗೆ ತಂದಿಟ್ಟಿರೋದು. ಅಂದ ಹಾಗೆ ಮುನಿಕೃಷ್ಣ ಕೋಲಾರ ಜಿಲ್ಲೆಯವನು. 6 ವರ್ಷಗಳ ಹಿಂದೆ ಮುನಿಕೃಷ್ಣ ಸತ್ಯ ಎಂಬಾಕೆಯನ್ನ ಮದುವೆಯಾಗಿದ್ದ. ದಂಪತಿಗೆ 2 ಮಕ್ಕಳಿದ್ದು, ಮೊದಲ ಮಗು ಆರೋಗ್ಯವಾಗಿದೆ. ಆದರೆ 2ನೇ ಮಗು ಜೋಯಲ್ಗೆ ಈಗ 2 ವರ್ಷ. ಹುಟ್ಟಿನಿಂದಲೂ ಬೆಳವಣಿಗೆಯ ಸಮಸ್ಯೆ ಕಾಡುತ್ತಿದೆ. ಎತ್ತ ಕಾಯಿಲೆ ಗುಣಪಡಿಸಲು ಆರ್ಥಿಕವಾಗಿ ಶಕ್ತಿ ಇಲ್ಲದಕ್ಕೆ ತಂದೆ ಮುನಿಕೃಷ್ಣ ಮಗುವಿಗೆ ವಿಷ ಉಣಿಸಿ ಕೊಲ್ಲುವ ನಿರ್ಧಾರ ಮಾಡಿದ್ದ. ಆಹಾರ ನೀಡಲು ಅಳವಡಿಸಿದ್ದ ಪೈಪ್ನ ಮುಖಾಂತರ ಡಿಸೆಂಬರ್ 22ರ ರಾತ್ರಿ ವಿಷವನ್ನ ಮಗುವಿನ ದೇಹಕ್ಕೆ ಸೇರಿಸಿದ್ದ. ಬಚ್ಚಲಿಗೆ ಬಂದು ನೋಡಿದ್ರೆ ಎಲ್ಲ ಬಚ್ಚಲಲ್ಲಿ ಕರ್ಗ ಇತ್ತು. ಮಗು ತಲೆ ಎಲ್ಲ ತುಂಬ ಬ್ಲಾಕ್ ಆಗಿ ವಾಮಿಟ್ ಹಿಂಗೆಂಗೂ ಹೋಗಿತ್ತು. ನಮ್ಗೆ ಗೊತ್ತಿಲ್ಲ, ಇಲ್ಲ ಉಲ್ಟಾ ಮಾಡಿದ್ನ ಮಗುನ, ಅದ್ರಕ್ಕೆ ಮುಂಚೆ ಏನು ಮಾಡಿದ್ನೋ ನಮ್ಗೆ ಗೊತ್ತಿಲ್ಲ. ನಮ್ಗೊಂಥರ ಗಾಬರಿ, ನಿಂಗೆ ಆಚೆ ಬರೋಕ್ಕೆ ಆಗ್ತಾ ಇಲ್ಲ ನಮ್ಗೆ. ಅಲ್ಲ ಸ್ಟೆಕ್ ಆಗಿಬಿಟ್ರಿ ನಾವು. ಏನಾಯಿತು ಇಲ್ಲ ಫುಡ್ ಪಾಯ್ಸನ್ ಆಗೋಯ್ತು ಮಗುಕ್ಕೆ, ಅದ್ರ ನಿಂಕನೇ ಈ ಥರ ಆಗಿದ್ದು ಅಂತ ಹೇಳಿದ್ರು ಅವರು. ಸರಿ ಅಂತ ನಾವು ಕೊಡೋ ಮಗುನ ಕೈಕಂದ್ರೆ ಕೊಡ್ತಾ ಇಲ್ಲ, ತೊಳಿತಾವ್ನು, ತಣ್ಣೀರಾಗಿ ಕುತ್ಕೊಂಡು ತೊಳಿತಾವ್ನೆ 11-12 ಗಂಟೆ ರಾತ್ರಿ. ಸರಿ ಮಗುನ ಕಿತ್ಕೊಬಿಟ್ರಿ. ಫುಲ್ಲು ಮನೆ ಫುಲ್ಲು 4-5 ಬೆಡ್ಶೀಟ್ ನಂದೋಯ್ತು. ಮನೆ ಎಲ್ಲ ಬ್ಲಾಕ್ ಆಗಿ ವಾಮಿಟು. ಆ ಸ್ಮೆಲ್ ನಮ್ಗೆ ಗೊತ್ತಾಯಿತು ಅದು ಪಾಯ್ಸನ್ ಅಂತ. ನನ್ನ ಗಂಡ ಪಾಯ್ಸನ್ ಆಗಿಬಿಟ್ಟಿದ್ದಾನೆ. ನನ್ನ ಮಗುಗೆ ವಾಸಿ ಆಗಲ್ಲ ಅಂತ ಡಾಕ್ಟರ್ ಹೇಳಿದಂತ ಪಾಯ್ಸನ್ ಆಗಿಬಿಟ್ಟಿದ್ದಾನೆ. ಚೆನ್ನಾಗಿ ನೋಡ್ಕೊತಿದ್ನು, ಏನಾಯ್ತು ಏನೋ ಗೊತ್ತಿಲ್ಲ. ಅವನಷ್ಟೇ ಪಾಯ್ಸನ್ ಆಗಿಬಿಟ್ಟು ಗೊತ್ತಿಲ್ಲದಿರಂಗೆ ಆಕ್ಷನ್ ಮಾಡಿದ್ನು. ಮತ್ತು ಹಾಸ್ಪಿಟಲ್ಗೆ ಅವನು ಕರ್ಕೊಬಂದಿಲ್ಲ, ನಮ್ಮಮ್ಮ ಅವರೇ ಕರ್ಕೊಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಇನ್ನೂ ಸತ್ತಿಲ್ವ ಮಗು ಅಂತ ಬಂದು ಕೇಳಿದ್ರು. ಮತ್ತು ಅವರು ಹೊರಟು ಬಿಟ್ಟರು. ಇಲ್ಲ ಇಲ್ಲಿ ಮಗು ಜೋರಾಗಿ ಅಳುವ ಸದ್ದು ಕೇಳಿದ ತಾಯಿ ಸತ್ಯ ಮತ್ತು ಅಜ್ಜಿ ಕೂಡ್ಲೆ ಅಲ್ಲಿಗೆ ಹೋಗಿದ್ದಾರೆ. ಆಗ ತಂದೆ ಮುನಿಕೃಷ್ಣ ಮಗುವಿನ ಬಾಯಿಂದ ಬರುತ್ತಿದ್ದ ನೊರೆಯನ್ನ ತುಳಿಯುತ್ತಿದ್ದ. ತಕ್ಷಣವೇ ಎಚ್ಚೆತ್ತ ಅಜ್ಜಿ ಮಗುವನ್ನ ಕರೆದುಕೊಂಡು ಬಂದು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಬಳಿ ಇರುವ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ. ಆದರೆ ಮಗುವಿನ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ಹೇಳುತ್ತಿದ್ದಾರೆ. ಮಗು ಆಕ್ಸಿಜನ್ ಸಪೋರ್ಟ್ ಮೇಲೆ ಇದೆ. ಸೊ ಆ್ಯಂಡ್ ಇನ್ನೂ ಕೂಡ ಅದು ಮಗುಗೆ NG ಟ್ಯೂಬಲ್ಲೇ ಅದು ಆಹಾರ ಎಲ್ಲ ಕೊಡ್ತಾ ಇದ್ದೇವೆ. ಸೊ ಇನ್ನೂ ಮಗು ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ಇನ್ನು ಫರ್ದರ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ. ಆಸ್ಪತ್ರೆಗೆ ಮಗುವನ್ನ ಸೇರಿಸಿದ ಬಳಿಕ ಅಜ್ಜಿ ಹಾಗೂ ತಾಯಿ ಸಿದ್ದಾಪುರ ಠಾಣೆಗೆ ತೆರಳಿ ವಿಷಯ ಮುಟ್ಟಿಸಿದ್ದರು. ಪ್ರಕರಣ ನಡೆದ ಸ್ಥಳ ತಮಿಳುನಾಡಿನ ಬಾಗಲೂರು ಆದ ಕಾರಣ ಬಾಗಲೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆದರೆ ಇದುವರೆಗೂ ವಿಷ ನೀಡಿದ ಪಾಪಿ ತಂದೆ ಮುನಿಕೃಷ್ಣ ಆಸ್ಪತ್ರೆಗೆ ಭೇಟಿ ನೀಡಿಲ್ಲ. ಅದೇನೇ ಇರಲಿ, ಹೆತ್ತವರಿಗೆ ಹೆಗ್ಗಣವೂ ಮುದ್ದು ಅನ್ನೋ ಮಾತಿದೆ. ಆದರೆ ಈ ಕಹಾನಿ ಅದಕ್ಕೆ ವಿರುದ್ಧ. ಈ ತಂದೆ ಆಯ್ಕೆ ಮಾಡಿಕೊಂಡ ದಾರಿ ನಿಜಕ್ಕೂ ಘೋರ ಅಪರಾಧ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.